2026 ಮಾರ್ಚ್ 31 ಭಾರತವು ನಕ್ಸಲ್ ಪಿಡುಗಿನಿಂದ ಮುಕ್ತವಾಗಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಘೋಷಣೆ ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ಭಾರತದ ಇತಿಹಾಸದಲ್ಲೇ ಒಂದು ಸುವರ್ಣ ಅಧ್ಯಾಯ ಅಂತ ಹೇಳ್ಬೋದು. ಭಾರತ ಹಲವಾರು ದಶಕಗಳಿಂದ ಈ ನಕ್ಸಲಿಸಂಗೆ ಇದರ ಹಾವಳಿಗೆ ತುತ್ತಾಗಿತ್ತು. ಇದರಿಂದ ಸಾಕಷ್ಟು ನಷ್ಟಗಳಾಗಿತ್ತು, ಜೀವಹಾನಿಯಾಗಿತ್ತು. ಸೊ ಅಂತೂ ಇಂತೂ ನಕ್ಸಲಿಸಂ ಪಿಡುಗಿಗೆ ಭಾರತ ಅಂತ್ಯ ಹಾಡಿರುವಂಥದ್ದು ನಿಜಕ್ಕೂ ಕೂಡ ಐತಿಹಾಸಿಕ ಬೆಳವಣಿಗೆ ಆಗಿದೆ. ಈ ಕುರಿತಾದಂತಹ ಹಿನ್ನೆಲೆಯನ್ನ ಇದು ಹೇಗೆ ಸಾಧ್ಯ ಆಯಿತು ಇತ್ಯಾದಿ ವಿಚಾರಗಳನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಭಾರತದಲ್ಲಿ ಬಹಳ ಉತ್ಕೃಷ್ಟವಾದಂತಹ ವಿಶಾಲವಾದ ಸಮೃದ್ಧ ಅರಣ್ಯ ಪ್ರದೇಶ ಇದೆ. ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಅರಣ್ಯಗಳು ಸಾಕಷ್ಟಿದೆ. ಸೊ ಇದು ಈ ನಕ್ಸಲ್ ಚಟುವಟಿಕೆಗಳಲ್ಲಿ ನಿರತರಾಗಿಂತಹ ದುಷ್ಕರ್ಮಿಗಳಿಗೆ ಬಹಳ ಅನುಕೂಲ ಆಗಿದೆ. ಸೊ ಇವರು ಏನು ಮಾಡ್ತಾ ಇದ್ರು, ಬಡವರಿಗೆ ನ್ಯಾಯ ಕೊಡಿಸುವಂಥದ್ದು, ಬಂಡವಾಳಶಾಹಿಗಳ ವಿರುದ್ಧ ಹೋರಾಟ ಇತ್ಯಾದಿ ಆದರ್ಶಗಳನ್ನು ಇಟ್ಕೊಂಡು ಹಿಂದೆಲ್ಲ ಏನೋ ಸ್ವಲ್ಪ ಅವ್ರು ಹೇಳಿದ ಅರ್ಥ ಆಯ್ತು. ಆದರೆ ಕಳೆದ ಕೆಲವಾರು ದಶಕಗಳಿಂದ ತೀವ್ರವಾದ ಹಿಂಸಾಚಾರಕ್ಕೆ ಅವರು ತೊಡಗಿಸಿಕೊಂಡಿದ್ರು. ನಾವೆಲ್ಲ ನೋಡಿದ್ದೀವಿ ಅದು ಯಾವ ರೀತಿಯಲ್ಲಿ 70ರ ದಶಕದಿಂದ ಈಚೆಗೆ ನಕ್ಸಲಿಸಮ್ಗೆ ಎಷ್ಟು ಮಂದಿ ಅದಕ್ಕೆ ಬಲಿಯಾದರು, ಎಷ್ಟು ಊರುಗಳ ಆರ್ಥಿಕ ಹಿನ್ನಡೆ ಆಯಿತು, ಸಮಸ್ಯೆ ಆಯಿತು ಅನ್ನುವಂಥದ್ದು. ಸೊ ಒಂದು ಕಡೆ ಯುವಜನರನ್ನು ದಾರಿ ತಪ್ಪಿಸುವಂತಹ ಈ ನಕ್ಸಲಿಸಮ್ ಪಿಡುಗಿಗೆ ಕೊನೆಗೂ ಈ ಮಾವೋಯಿಸಂ ನಕ್ಸಲಿಸಂ ಸಮಸ್ಯೆಗೆ ಕೇಂದ್ರ ಸರ್ಕಾರ ಅಂತ್ಯ ಹಾಡಿರುವಂಥದ್ದು ನಿಜಕ್ಕೂ ಕೂಡ ಒಂದು ಅಭಿವೃದ್ಧಿಯ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದೆ ಅಂತಲೇ ಹೇಳ್ಬೋದು. ಕೆಲವು ರಾಜ್ಯಗಳಂತೂ ನಿರಂತರವಾಗಿ ನಕ್ಸಲಿಸಂ ಹಾವಳಿಗೆ ತುತ್ತಾಗಿತ್ತು. ಅನೇಕ ಮಂದಿ ಜನ ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ಈ ನಕ್ಸಲಿಸಂ ಬಿಡ್ತಾ ಇರಲಿಲ್ಲ. ಯಾಕಂದರೆ ಅವರಿಗೆ ಬಡತನ ಬೇಕು, ಅವರಿಗೆ ಆ ಸಮಸ್ಯೆ ಇದ್ದರೆ ಮಾತ್ರ ಅವರಿಗೆ ಹೋರಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಅವರ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಅವಕಾಶ ಆಗ್ತಾ ಇತ್ತು. ಸೊ ಭಾರತ ಈ ಉತ್ಕೃಷ್ಟವಾದ ಮತ್ತು ವಿಶಾಲವಾದ ಅರಣ್ಯ ಪ್ರದೇಶವನ್ನು ಹೊಂದಿರೋದು ಈ ನಕ್ಸಲರಿಗೆ ಬಹಳ ಅನುಕೂಲ ಆಗ್ತಾ ಇತ್ತು. ಬೇಡದ ಕೆಲಸಗಳನ್ನು ಮಾಡೋದು, ಕಾಡಿಗೆ ಓಡೋಗೋದು, ಸೊ ಕಾಡಲ್ಲಿ ಅಡಗುವಂಥದ್ದು. ಸೊ ಈ ರೀತಿಯ ಚಟುವಟಿಕೆಗಳನ್ನು ಅವರು ಮಾಡ್ತಾ ಇದ್ರು. ಸೊ ಈಗ ಕಾಡಿನಲ್ಲಿ ಕೇಳಿ ಬರ್ತಿದ್ದ ಗುಂಡಿನ ಸದ್ಯಗಳು ಬಹುತೇಕ ಶಾಂತವಾಗಿದೆ. ಭೌಗೋಳಿಕ ನಕ್ಷೆ ಮೇಲೆ ಈ ಒಂದರ ರಕ್ತಸಿಕ್ತ ಅಧ್ಯಾಯಗಳಾಗಿತ್ತು. ಇದಕ್ಕಾಗಿ ಸರ್ಕಾರ ಸಾಕಷ್ಟು ಪ್ರಯತ್ನವನ್ನು ಮಾಡಿತ್ತು. ನಕ್ಸಲಿಸಂ ದಮನ ನೀತಿಯ ಒಂದು ಬೇರೆ ಬೇರೆ ಆಯಾಮಗಳಿತ್ತು. ಸೊ ನಿರ್ದಾಕ್ಷಿಣ್ಯವಾಗಿ ಕೇಂದ್ರ ಸರ್ಕಾರ ನಕ್ಸಲ್ ಚಟುವಟಿಕೆಯನ್ನು ಹತ್ತಿಕ್ಕಿದೆ. ಈ ಸಶಸ್ತ್ರ ದಂಗೆ ಸಂಪೂರ್ಣ ಮಾಡಿದ 2026 ಮಾರ್ಚ್ 31 ಭಾರತವೀಗ ನಕ್ಸಲ್ ಮುಕ್ತ ದೇಶ ಆಗಿದೆ. ಅಫ್ಕೋರ್ಸ್ ಇನ್ನೂ ಕೂಡ ನಕ್ಸಲರು ಶರಣಾಗತ ಆಗಿರ್ಬೋದು, ನಕ್ಸಲ್ ಚಿಂತನೆ ಇರುವಂತಹ ಮಂದಿ ಇವಾಗಲೂ ಇದ್ದಾರೆ, ಇಲ್ಲಂತಲ್ಲ. ಸೊ ಅವರ ಈ ಒಂದು ಘಾತಕಾರಿ ಚಿಂತನೆಗಳು ಮತ್ತೆ ಸಮಾಜ ವಿದ್ರೋಹಿ ಕೃತ್ಯಗಳಿಗೆ ಅಮಾಯಕರನ್ನು ತಳ್ಳುವಂತಹ ಕೃತ್ಯಗಳು ಆಗದೇ ಇರಲಿ. ಸೊ ಆ ಒಂದು ಕಟ್ಟೆಚ್ಚರ ಸದಾ ಇರಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಆನಂದ್ ರಂಗನಾಥನ್ ಅದನ್ನೇ ನಮ್ಮ ಟ್ವಿಟರ್ ಎಕ್ಸ್ ಪೋಸ್ಟ್ನಲ್ಲಿ ಅವರು ಹೇಳಿದ್ದಾರೆ. ಸೊ ಈ ರೀತಿಯ ಈ ಹಿಂದೆಲ್ಲ ನಮಗೆ ನಗರ ನಕ್ಸಲರು ಅಂತಲೇ ಕೆಲವರೆಲ್ಲ ಗುರುತಿಸ್ಕೊಂಡಿದ್ರು. ಒಬ್ಬರು ಜ್ಞಾನಪೀಠ ಪುರಸ್ಕೃತ ಸಾಹಿತಿ, ಕನ್ನಡದವರೇ ಒಬ್ಬರು ಬಹಳ ಖ್ಯಾತ ನಾಟಕರು, ರಂಗಕರ್ಮಿಗಳು, ಜ್ಞಾನಪೀಠ ಪುರಸ್ಕೃತರು, ಇವರೆಲ್ಲ ಬೋರ್ಡ್ ಹಾಕ್ಕೊಂಡಿದ್ರು. ನಾನೀಗ ನಗರ ನಕ್ಸಲ ಏನು ಇವಾಗ ಅನ್ನೋ ಅರ್ಥದಲ್ಲಿ. ಇಂಥ ಒಂದು ದಿಮಾಕ್ ನೋಡಿ, ಇಮ್ಯಾಜಿನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಬಹಿರಂಗವಾಗಿ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ, ಅವರ ಹೆಸರನ್ನು ಹೇಳ್ಬೋದು ತೊಂದರೆ ಇಲ್ಲ, ಗಿರೀಶ್ ಕಾರ್ನಾಡು, ನಾನು ನಗರ ನಕ್ಸಲ್ ಅನ್ನುವಂಥ ಬೋರ್ಡನ್ನು ಹಾಕ್ಕೊಂಡು ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇವರೆಲ್ಲ ಯುವಜನತೆಗೆ ಎಂಥ ಕೆಟ್ಟ ಸಂದೇಶವನ್ನು ಕಳಿಸ್ತಾ ಇದ್ರು ಅಂತ ಯೋಚನೆ ಮಾಡಿದ್ರೆ ಒಂಥರ ಮೈಯೆಲ್ಲ ಇದಾಗುತ್ತೆ. ಸೊ ಹೀಗಿರುವಾಗ ಈ ನಕ್ಸಲಿಸಂ ಹಿಂದೆ ಇದ್ದಂತಹ ಜಾಲ ಬಹಳ ದೊಡ್ಡದು. ಅದರ ಹಿಂದೆ ಈ ರೀತಿಯ ಒಂದು ದೇಶದ್ರೋಹಿ, ದೇಶಘಾತಕ, ಸಮಾಜ ವಿದ್ರೋಹಿ ಚಿಂತನೆ ಇರುವಂತಹ ಸಾಹಿತಿಗಳು, ಪ್ರೊಫೆಸರ್ಗಳು, ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಕೂಡ ಈ ನಕ್ಸಲಿಸಂನ ವಿಷ ಬೀಜವನ್ನು ಬಿತ್ತುವ ಪ್ರೊಫೆಸರ್ಗಳು ಇದ್ರಂದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಸೊ ಹೀಗಾಗಿ ಪೀಳಿಗೆಯಿಂದ ಪೀಳಿಗೆ ಈ ರೀತಿಯ ಒಂದು ಕೆಟ್ಟ ಚಿಂತನೆಗಳು ಹೋಗ್ತಾ ಇತ್ತು. ಸೊ ಅಂತೂ ಇಂತೂ ಇದು ಇದಾಯಿತು. ನೋಡಿ, 1967ರಲ್ಲಿ ಪಶ್ಚಿಮ ಬಂಗಾಳದ ನಕ್ಸಲ್ ಬಾರಿಯಲ್ಲಿ ಈ ನಕ್ಸಲಿಸಂ ಮೊಳಕೆ ಹೊಡೆಯಿತು. ನಂತರ ಈ ಸಶಸ್ತ್ರ ದಂಗೆ ಒಂದು ಕಾಲದಲ್ಲಿ ನೇಪಾಳದ ಪಶುಪತಿಯಿಂದ ಆಂಧ್ರದ ತಿರುಪತಿಯವರೆಗೆ ವ್ಯಾಪಿಸಿತ್ತು. ತೆಲಂಗಾಣ ಇಲ್ಲೆಲ್ಲ ಬಹಳ ದೊಡ್ಡ ಹೋರಾಟ ನಡೆದಿದೆ. ಭೂ ವಿವಾದದ ಕಾರಣಕ್ಕೆ ರೈತನೊಬ್ಬನಿಗೆ ಸ್ಥಳೀಯ ಭೂಮಾಲೀಕ ಥಳಿಸಿದ ಕ್ಷುಲ್ಲಕ ಘಟನೆಯಿಂದ ಈ ಚಳವಳಿ ಜನ್ಮ ತಾಳಿತ್ತು. ಕ್ರಮೇಣವಾಗಿ ಅದು ಛತ್ತೀಸ್ಗಢ, ಆಂಧ್ರ, ಒರಿಸ್ಸಾ, ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ದೇಶದ
12 ರಾಜ್ಯಗಳಿಗೆ ಈ ನಕ್ಸಲಿಸಂ ಚಳವಳಿ ವ್ಯಾಪಿಸಿತು. ಸುಮಾರು 200ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಈ ನಕ್ಸಲಿಸಂ ಪಿಡುಗು ಜನರನ್ನ ಕಾಡ್ತಾ ಇತ್ತು. ಅನೇಕ ಕುಟುಂಬಗಳ ಬದುಕು ಇದರಲ್ಲಿ ನರಕ ಸದೃಶ ಆಗಿದೆ. ನಕ್ಸಲಿಸಂ ಹಿಂಸಾಚಾರದಿಂದ ಭಾರತ ಅನುಭವಿಸಿದ ಕಷ್ಟ ನಷ್ಟಗಳು ಅಪಾರವಾಗಿದೆ. ನಕ್ಸಲ್ ಸರ್ಕಾರ ಸ್ಥಳೀಯರ ನಡುವಿನ ಈ ಸಂಘರ್ಷದಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ನಾಗರಿಕರು ಮತ್ತು 5,000ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಯು ಹಲವಾರು ದಶಕಗಳ ಕಾಲ ಬಹುತೇಕ ಮರೀಚಿಕೆಯಾಗಿ ಉಳಿದಿತ್ತು. ಬಹಳ ದುರದೃಷ್ಟಕರ. ಇವರೆಲ್ಲ ಏನು ಮಾಡ್ತಾ ಇದ್ರು? ರೈಲ್ವೆ ಹಳಿಗಳನ್ನ ಸ್ಫೋಟ ಮಾಡುವಂಥದ್ದು, ಮೊಬೈಲ್ ಟವರು, ಶಾಲಾ ಕಾಲೇಜು ಆಸ್ಪತ್ರೆಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡುವಂಥದ್ದು, ರಸ್ತೆಗಳಲ್ಲಿ ನೆಲಬಾಂಬ್ ಇಟ್ಟು ಸ್ಫೋಟಿಸುವಂಥದ್ದು ಇತ್ಯಾದಿ ದುಷ್ಕೃತ್ಯಗಳನ್ನು ನಿರಂತರವಾಗಿ ಮಾಡ್ತಾ ಇದ್ರು. ಸೊ ನಕ್ಸಲ್ ಚಟುವಟಿಕೆಗಳನ್ನು ಹತ್ತಿಕ್ಕುವ ಹುನ್ನಾರ ಮಾಡ್ತಾ ಇದೆ ಅಂತ ಮತ್ತೆ ಬೇರೆ ಹೇಳ್ತಾ ಇದ್ರು. ಸೊ ಸ್ಥಳೀಯರನ್ನು ಕೂಡ ವಿಮುಖಗೊಳಿಸುವಂಥ, ಅವರ ನೆರವನ್ನು ಪಡೆಯುವಂಥದ್ದು, ಇಂಥದ್ದು ಬೆದರಿಸುವಂಥದ್ದು ಇತ್ಯಾದಿ ಚಟುವಟಿಕೆಗಳು ಸಾಕಷ್ಟು ನಡೆದು ನಮ್ಮ ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ಕೂಡ ಈ ರೀತಿಯ ನಕ್ಸಲಿಸಂ ಚಟುವಟಿಕೆ ಒಂದು ಕಾಲದಲ್ಲಿತ್ತು. ಇವಾಗ ಇಲ್ಲೇ ಬಿಡಿ, ಆದರೆ ಸಾಕಷ್ಟು ತೊಂದರೆ ಚಿಕ್ಕಮಗಳೂರು ಅನುಭವಿಸಿತ್ತು ಅನ್ನೋದನ್ನು ಇಲ್ಲಿ ಮರೆಯುವ ಹಾಗಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಳೆದ 12 ವರ್ಷಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಈ ಭದ್ರತಾ ಸಂಬಂಧಿತ ವೆಚ್ಚಗಳಿಗೋಸ್ಕರ ನಕ್ಸಲಿಸಂ ಹತ್ತಿಕ್ಕಲಿಕ್ಕೆ ಖರ್ಚು ಮಾಡಿವೆ. ಅವುಗಳ ಮೂಲಸೌಕರ್ಯ ರಕ್ಷಣೆ, ಭದ್ರತೆ ಒದಗಿಸುವಂಥದ್ದು, ಅಭಿವೃದ್ಧಿಗೆ ಇತ್ಯಾದಿ ಇತ್ಯಾದಿ. ಆಮೇಲೆ ನಕ್ಸಲರಿಂದ ಕೂಡ ವಶಪಡಿಸಿಕೊಳ್ಳುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಭಯಾನಕವಾಗಿದೆ. ಸಾವಿರಾರು AK-47 ಇನ್ಸಾಸ್ ರೈಫಲ್ಗಳು, ಅತ್ಯಾಧುನಿಕ ಈ IED ಸ್ಫೋಟಗಳು ಮತ್ತು ಗ್ರೆನೇಡ್ ಲಾಂಚರ್ಗಳು, ಇದೆಲ್ಲ ನಕ್ಸಲಿಸಂ ಮಾಡೋರಿಗೆ ಕೊಟ್ಟವರು ಯಾರು? ಸೊ ಹಾಗಾಗಿ ವಿದೇಶಿ ಕೈವಾಡದ ಸಾಧನೆಗಳನ್ನು ಕೂಡ ಇಲ್ಲಿ ಅಲ್ಲಗಳೆಯುವ ಹಾಗಿಲ್ಲ. ಅಂದರೆ ಎಷ್ಟು ಈ ನಕ್ಸಲಿಸಂ ಆಳ ಅಗಲ ಬಹಳ ಭೀಕರತೆ ಎಷ್ಟು ಇತ್ತು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. 2000ರಿಂದ 2020ರವರೆಗೆ ಸಮಯದಲ್ಲಿ ನಕ್ಸಲಿಸಂ ಬಹಳ ಉಚ್ಛ್ರಾಯ ಸ್ಥಿತಿಗೆ ಹೋಗಿತ್ತು. ಅನೇಕ ಮಂದಿ ಬಲಿಯಾಗಿದ್ದಾರೆ, ಬಂಧುಗಳನ್ನು ಕಳ್ಕೊಂಡಿದ್ದಾರೆ, ಅಂಗವಿಕಲರಾಗಿದ್ದಾರೆ ಇತ್ಯಾದಿ ಇತ್ಯಾದಿ. ಆಂಧ್ರದ ಭಾಗದಲ್ಲಿ ಬಹಳ ಪ್ರಭಾವಿಯಾಗಿದ್ದ ಟಿ ಪರಮೇಶ್ವರ್ 90ರ ದಶಕದಲ್ಲಿ ನಕ್ಸಲಿಂದ ಹತರಾದರು. ಆಂಧ್ರದ ದುರ್ಗಿ ಶ್ರೀನಿವಾಸ ರಾವ್ ಅವರನ್ನ ನಿವಾಸದ ಬಳಿ ನಕ್ಸಲರು ಗುಂಡಿಕ್ಕಿ ಹತ್ಯೆ ಮಾಡಿದ್ರು. ಆಮೇಲೆ 2013ರಲ್ಲಿ ಜೀರಂ ಘಾಟಿ ದಾಳಿ ಅತ್ಯಂತ ಭೀಕರವಾಗಿತ್ತು. ಸೊ ಈ ರೀತಿ ಅನೇಕ ಇದು ಕರ್ನಾಟಕದಲ್ಲಿ ನಕ್ಸಲಿಸಂ ಚಟುವಟಿಕೆಗಳು ಕೂಡ ನಡೆಯಿತು. 2000ರಲ್ಲಿ ಪಶ್ಚಿಮ ಘಟ್ಟಗಳ ಮಡಿಲಿನಲ್ಲಿ ಅಲ್ಲಿ ಅಂಬೆಗಾಲಿ 2 ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಭೂಮಿ ಹಕ್ಕುಗಳ ಹೋರಾಟ ಮತ್ತು ಸರ್ಕಾರದ ಪರಿಣಾಮಕಾರಿ ನಕ್ಸಲ್ ಪುನರ್ವಸತಿ ನೀತಿಯಿಂದ ಬಹುತೇಕ ರಾಜ್ಯಗಳು ಈಗ ಇದು ಮುಕ್ತವಾಗಿದೆ. ಮಾವೋವಾದಿಗಳು ಮಲೆನಾಡಿನಲ್ಲಿ ತಮ್ಮ ನೆಲೆ ಅಂತಲೇ ಅನೌನ್ಸ್ ಮಾಡಿದರು. ಸೊ ಇದು ರೈತರು ಮತ್ತು ಬುಡಕಟ್ಟು ಪ್ರದೇಶಗಳ ಜನರಿಗೆ ಸಾಕಷ್ಟು ತೊಂದರೆಯಾಗಿತ್ತು. 2005ರ ಕಾರ್ಕಳದ ಬಳಿ ನಡೆದಂತಹ ಒಂದು ಎನ್ಕೌಂಟರ್ನಲ್ಲಿ ಸಾಕೇತ್ ರಾಜನ್ ಅಲಿಯಾಸ್ ಪ್ರೇಮ್ ಅನ್ನುವರು ಎನ್ಕೌಂಟರ್ನಲ್ಲಿ ಸಾವಿಗೀಡಾಗಿದ್ದರು. ಆಮೇಲೆ ನಕ್ಸಲ್ ಚಳವಳಿಯಲ್ಲಿ ಮಹಿಳೆಯರು ಕೂಡ ಇದ್ದರು. ಪಾರ್ವತಿ ಅಥವಾ ಶಾಂತಿ ಅನ್ನೋರು, ಲಲಿತಾ ಮೊದಲಾದ ಮಹಿಳಾ ಕಮಾಂಡರ್ಗಳು ಕೂಡ ಇದ್ದರು. ಅವರೆಲ್ಲ ಎನ್ಕೌಂಟರ್ನಲ್ಲಿ ಹತರಾಗಿದ್ದಾರೆ. ಕರ್ನಾಟಕದಲ್ಲಿ ಸಂಘಟನೆಯ ಸಂವಹನ ಮತ್ತು ನೈತಿಕ ಸ್ಥೈರ್ಯವನ್ನು ಇದೆಲ್ಲ ಕುಗ್ಗಿಸ್ತು. ನಂತರ ಹೀಗೆ ಕಂಟ್ರೋಲ್ ಮಾಡಿದರು. ಸೊ ಈ ರೀತಿಯ ಒಂದು ಸಮಸ್ಯೆಗಳನ್ನು ಕರ್ನಾಟಕ ಕೂಡ ಎದುರಿಸಿತ್ತು. ಛತ್ತೀಸ್ಗಢದಲ್ಲಿ ಸಾಕಷ್ಟು ನಷ್ಟವಾಗಿದೆ. ಕೇಂದ್ರ ಗೃಹ ಸಚಿವಾಲಯ ಏನು ಮಾಡುತ್ತೆ ಅಂದರೆ ಬೇರು ಸಹಿತ ಕಿತ್ತೋಗಲಿಬೇಕು ಅನ್ನೋ ಕಾರಣಕ್ಕೋಸ್ಕರ 2026 ತನಕ ನಿರಂತರವಾಗಿ ಸತತವಾದ ಕೋಮಿಂಗ್ ಕಾರ್ಯಾಚರಣೆ, ವ್ಯೂಹಾತ್ಮಕ ಯೋಜನೆಗಳನ್ನು ತೆಗೆದುಕೊಂಡಿತ್ತು. ಆಮೇಲೆ ಇವರಿಗೆ ನಕ್ಸಲರಿಗೆ ಶರಣಾಗತಿ ಆಗಲಿಕ್ಕೆ ಸಮಾಧಾನ ಅನ್ನುವಂಥ ಒಂದು ಕಾರ್ಯತಂತ್ರವನ್ನು ಮಾಡಿತ್ತು. ಅದು ಕೂಡ ಬಹಳ ಯಶಸ್ವಿಯಾಗಿ ಇದಾಯಿತು. ಸೊ ನಕ್ಸಲರ ಆರ್ಥಿಕ ಮತ್ತು ಶಸ್ತ್ರಾಸ್ತ್ರ ಮೂಲಗಳನ್ನೆಲ್ಲ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಕೆಲ ದಿನಗಳ ಹಿಂದೆ ನೋಡಿ, ಛತ್ತೀಸ್ಗಢದ ಬಸ್ತಾರ್ ಪ್ರದೇಶದ ಪಾಪಾರಾವ್ ಮತ್ತು ಸುಕ್ರು ಹೆಸರಿನ ಭಯಾನಕವಾದಂಥ ಹಿನ್ನೆಲೆ ಇರುವಂಥ ಹಿರಿಯ ಕಮಾಂಡರ್ಗಳು 8 ಮಹಿಳಾ ಮಾವೋವಾದಿಗಳು, ಒಟ್ಟು ಟೋಟಲ್ 17 ನಕ್ಸಲರು ಸರ್ಕಾರಕ್ಕೆ ಶರಣಾದರು. ಇದು ನಕ್ಸಲ್ ಸಿದ್ಧಾಂತಕ್ಕೆ ಹೊಡೆದ ಕೊನೆಯ ಮೊಳೆ ಅಂತಲೇ ಹೇಳ್ಬೋದು. ಕಳೆದ 12 ವರ್ಷಗಳಲ್ಲಿ 10,000ಕ್ಕೂ ಹೆಚ್ಚು ಮತ್ತು ಕಳೆದ 3 ವರ್ಷಗಳಲ್ಲಿ 4,839 ನಕ್ಸಲರು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಶರಣಾಗತರಾಗಿದ್ದಾರೆ, ಮುಖ್ಯವಾಹಿನಿಗೆ ಬಂದಿದ್ದಾರೆ. ಸೊ 2022 ದೇಶಾದ್ಯಂತ 2,300 ಮಂದಿ ನಕ್ಸಲರು ಶರಣಾಗಿದ್ದಾರೆ. 2026ರ ಮೊದಲ 3 ತಿಂಗಳಲ್ಲಿ ಅಳಿದುಳಿದು ಬಾಕಿಯಾಗಿದ್ದ 650 ಮಾವೋವಾದಿಗಳು ಶಸ್ತ್ರ ಸನ್ಯಾಸ ಪಡೆದು ಮೈನ್ ಸ್ಟ್ರೀಮಿಗೆ ಬಂದಿದ್ದಾರೆ. 2218 ನಕ್ಸಲ್ ಇವರನ್ನು ಬಂಧಿಸಿ ಜೈಲಿಗೆ ಕಳಿಸಲಾಗಿದೆ. ಹಲವು ಎನ್ಕೌಂಟರ್ಗಳಲ್ಲಿ 706 ನಕ್ಸಲರು ಹತರಾಗಿದ್ದಾರೆ.
ಸೊ ದೇಶಾದ್ಯಂತ 20 ಕೋಟಿಗಿಂತ ಹೆಚ್ಚು ಜನರಿಗೆ ಇವರ ಸಮಸ್ಯೆ ಆಗಿತ್ತು ಇವರ ಹಾವಳಿಯಿಂದ. ನಕ್ಸಲ್ ಪೀಡಿತ ಪ್ರದೇಶಗಳು ಸುಮಾರು 126 ಜಿಲ್ಲೆಗಳು ಅಥವಾ ಕೆಂಪು ಕಾರಿಡಾರ್ ಪ್ರದೇಶಗಳು ಈಗ ಹಸಿರಾಗಿದೆ, ಶಾಂತಿ ನೆಮ್ಮದಿ ಅಲ್ಲಿ ನೆಲೆಸಿದೆ. ಸೊ ಹಾಗಾಗಿ ಭಾರತ ಈಗ ನಕ್ಸಲ್ ಪೀಡಿತದಿಂದ ಮುಕ್ತವಾಗಿದೆ ಅಂತ ಅಮಿತ್ ಶಾ ಅವರು ನಮ್ಮ ಗೃಹ ಸಚಿವರು ಅನೌನ್ಸ್ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಒಂದು ಗುಡ್ ನ್ಯೂಸ್. ಸೊ ಇನ್ನು ಮುಂದಾದರೂ ಈ ರೀತಿಯ ಒಂದು ಘಾತುಕಾರಿ ನಕ್ಸಲಿಸಮ್ ಮತ್ತೆಂದೂ ಕೂಡ ಭಾರತದಲ್ಲಿ ತಲೆ ಎತ್ತದಿರಲಿ. ಇದರಿಂದ ಸಮಾಜಕ್ಕೆ ಆಗುವಂಥ ಹಾನಿಯನ್ನು ಕಳೆದ ಹಲವಾರು ದಶಕಗಳಿಂದ ದೇಶ ಕಂಡಿದೆ, ಜನ ಅನುಭವಿಸಿದ್ದಾರೆ. ಇನ್ನಾದರೂ ಕೂಡ ಶಾಂತಿ ನೆಮ್ಮದಿ ನೆಲೆಸಲಿ. ಅದೇ ರೀತಿ ಶರಣಾಗತರಾಗಿರುವಂತಹ ನಕ್ಸಲರು ಕೂಡ ಮುಖ್ಯವಾಹಿನಿಯಲ್ಲಿ ಅವರವರ ಬದುಕನ್ನು ಕಂಡುಕೊಳ್ಳಲಿ ಅನ್ನುವಂಥದ್ದು ಎಲ್ಲ ಶತಕೋಟಿ ಭಾರತೀಯರ ಸಂಕಲ್ಪ, ಪ್ರಾರ್ಥನೆ, ಆಶಯ ಕೂಡ ಆಗಿದೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಗ್ಲೋಬಲ್ ವಾಣಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ದಯವಿಟ್ಟು ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. Yeah.